ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಎಲ್ಲ ವಿಡಿಯೋ ನಿಮಗೋಸ್ಕರ ಬರ್ತಾವಂತ ಹೇಳ್ತಾ, ಗುರು ರಾಘವೇಂದ್ರ ಎಂದು ಈ ವಿಡಿಯೋಗೆ ಕಮೆಂಟ್ ಮಾಡಿರಿ. ಎಲ್ಲ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ. ಬರ್ರಿ ಇವತ್ತಿನ ವಿಡಿಯೋದಾಗ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನಾನು ಅಮ್ಮ ನನಗೆ ಮುಂಚೆ ನಾನು ರಾಯರ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಒಬ್ಬರು ಅಮ್ಮರಿಗೆ ಮೆಸೇಜ್ ಮಾಡ್ತಿದ್ನಿ. ಅವರು ಇನ್ಸ್ಟಾದಾಗ ನನಗೆ ರಿಪ್ಲೈ ಕೊಡ್ತಿದ್ರು. ಸೊ ಹಾಗಾಗಿ ಆ ಅಮ್ಮಗೆ ನನ್ನ ಫ್ರೆಂಡ್ ಒಬ್ಬರಿಗೆ ತುಂಬ ಕಷ್ಟ ಆಯಿತು. ಏನಂದ್ರೆ ಅವ್ರ ಮನ್ಯಾಗ ಅವ್ರ ಬ್ರದರ್ಸ್ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಸಿಕ್ಕಾಪಟ್ಟೆ ಸಾಲದ ಹೊರೆ ಮತ್ತು ಕಷ್ಟ. ಮನ್ಯಾಗ ಒಂದು ಸ್ವಲ್ಪ ದಿನಸಿ ಈ ಥರ ತರಕಂದ್ರೂ ಏನೂ ದುಡ್ಡು ಇರ್ತಿರ್ಲಿಲ್ಲ, ಬೆಳೆ ಚೆನ್ನಾಗಿ ಬರ್ತಿರ್ಲಿಲ್ಲ. ಈ ಥರ ಆಗಿ ತುಂಬ ಪ್ರಾಬ್ಲಮ್ ಮಾಡ್ಕೊಂಡಿದ್ರು. ಹಾಗಾಗಿ ತುಂಬ ಕಷ್ಟ ಆಗಿಬಿಟ್ಟಿತ್ತು ಅವ್ರ ಜೀವನ. ಹಂಗೆ ಅವ್ರು ನನಗೆ ಅಕ್ಕಿ ಕೇಳ್ತಿದ್ಲು, ನೀ ರಾಯರು ಇಷ್ಟೆಲ್ಲ ವ್ರತ ಬಗ್ಗೆ ಹೇಳ್ತಿ, ವ್ರತ ಎಲ್ಲ ಮಾಡಂತಿ, ಆ ಕಷ್ಟಕ್ಕೆ ಹಿಂಗೆ ಮಾಡತ್ತಿ, ಇದಕ್ಕೆಲ್ಲ ಹಂಗೆ ಮಾಡಕ್ಕೆ ಈ ಥರ ವ್ರತ ಮಾಡು, ಮದುವೆ ಆಕ ಅವ್ರು ಹಿಂಗೆ ಮಾಡಿದರು, ಈ ವ್ರತ ಮಾಡಿ ಅವ್ರಿಗೆ ಒಳ್ಳೇದಾಯ್ತು ಅಂತೆಲ್ಲ ಹೇಳ್ತೀನಿ ನೀನು. ಆದ್ರೆ ನಮ್ಮ ಮನ್ಯಾಗ ಇಷ್ಟೆಲ್ಲ ಪ್ರಾಬ್ಲಮ್ ಐತಿ, ನೀ ನನಗೇನು ಹೇಳ್ತಿಲ್ಲ ಅಂಥೇಳಿ ಕೇಳಿದ್ಲ. ಹಾಗಾಗಿ ನಾನು ಆ ಅಮ್ಮಗೆ ಕೇಳಿದ್ನೆ ಒಂದಿನ ಕಾಲ್ ಮಾಡಿ, ಅಮ್ಮ ಹಿಂಗೆ ತುಂಬಾ ಮನ್ಯಾಗ ಕಷ್ಟ, ಹೆಣ್ಮಕ್ಳು ಸಾಲಿ ಕಾಲೇಜೆಲ್ಲ ಕಳಿಸ್ಬೇಕು, ಮತ್ತು ಸಾಲ ಎಲ್ಲ ತುಂಬ ಮಾಡ್ಕೊಂಡ್ಬಿಟ್ಟಾರ, ಮತ್ತು ಮನ್ಯಾಗ ದಿನಸಿ ಎಲ್ಲ ತರ್ಲಾಕು ದುಡ್ಡು ಇಲ್ದಂಗೆ ಆಗೈತಿ, ತುಂಬ ಕಷ್ಟಪಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಏನಾದರೂ ಒಂದು ನನ್ನ ಕಡೆಯಿಂದ ಹೇಳಬೇಕಂದ್ರೆ ಏನಾದರೂ ಒಂದು ಸಲಹೆ ಕೊಡಿ ಅಂತ ಹೇಳಿದೆ ನಾನು. ಅವ್ರಿಗೆ ಹೇಳೋಣ. ಅವ್ರು ನನಗೆ ಹೇಳಿದರು ಏನಂದ್ರೆ, ಒಂದು ವ್ರತ ಮಾಡಕ್ಕೆ ಹೇಳಿದರು. ಅವ್ರು ಹೆಂಗೆ ಮಾಡೋದಂಥೇಳಿ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿರಿ. ಹಿಂಗೆ ಒಂದು ಫೋಟೋ ತೊಗೊರಿ, ಮತ್ತು ಒಂದು ಬೆಳ್ಳಿ ವಿಗ್ರಹ ಇದ್ರೆ ತೊಗೊರಿ, ಇಲ್ಲಾಂದ್ರೆ ತಾಮ್ರದ್ದು, ಇಲ್ಲಾಂದ್ರೆ ಮಿಶ್ರ ಬರ್ತೈತೆಲ್ಲ ಲೋಹ ಇದ್ದದ್ದು, ಆ ಥರ ಇದ್ದದ್ದು ಯಾವುದಾದ್ರೂ ತೊಗೊಳ್ಳಿ. ಈ ಥರ ತಟ್ಟೆ ಇಟ್ಕೊಳ್ಳಿ, ಒಂದು ಮನೆ ಹಾಕಿ ಮನೆ ಮುಂದೆ ಒಂದು ತಟ್ಟೆ ಇಡ್ರಿ. ಅದ್ರ ಮ್ಯಾಲ ತಟ್ಟೆನಲ್ಲಿ ಆ ಒಂದು ರಾಯರ ವಿಗ್ರಹ ಇಡಬೇಕಂತದ. ಆ ವಿಗ್ರಹನ ತಟ್ಟೆಯಲ್ಲಿ ರಾಯರ ಮುಂದೆ, ಫೋಟೋ ಮುಂದೆ ಅಲ್ಲಿ ಇಟ್ಬಿಟ್ಟು, ಚಿಕ್ಕದಾಗಿ ಬರ್ತಾವೆ ವಿಡಿಯೋದಾಗೆಲ್ಲ ನೋಡಿರ್ಬೋದು ನೀವು. ಆ ಥರ ಇಟ್ಬಿಟ್ಟು ಒಂದು ಮುಷ್ಟಿ ಅಕ್ಕಿನ ಕೈಯಲ್ಲಿ ಹಿಡ್ಕೊಂಡು, ನಾ ಈಗ ಹಾಕಿನಲ್ಲ ಆ ಥರ ಹಾಕಿಬಿಟ್ಟು ಚಿಕ್ಕೊಂದು ದೀಪ ಹಚ್ಚಿಡ್ಬೇಕಾಗತ್ತೆ, ತುಪ್ಪದ ದೀಪನ. ಮೊದಲು ಮುಷ್ಟಿ ಒಳಗೆ ಅಕ್ಕಿ ಹಿಡ್ಕೊಂಡು ನೀವು ಏನು ಹೇಳ್ಬೇಕಂದ್ರೆ, ನಿಮ್ಮ ಮನ್ಯಾಗ ಏನೇನು ಪ್ರಾಬ್ಲಮ್ಸ್ ಐತಿ ಎಲ್ಲನೂ ರಾಯರ ಮುಂದೆ ಹೇಳ್ಕೊಬೇಕು. ಮೊದಲು ರಾಯರ ಮುಂದೆ ಎಲ್ಲ, ನನಗೆ ಇಂಥ ಕಷ್ಟ ಐತಿ ರಾಯರೇ, ಹಿಂಗೈತಿ, ಮತ್ತು ಈ ಕಷ್ಟ ಪರಿಹಾರ ಮಾಡಿರಿ, ನನಗೆ ಹಿಂಗೆ ಆಗಬೇಕಾಗೈತಿ, ಈ ಥರ ಕೆಲಸ ಆಗಬೇಕಾಗೈತಿ, ಈ ಥರ ಮಾಡಿರಿ ರಾಯರೇ, ನನ್ನ ಕಷ್ಟನ ಪರಿಹಾರ ಮಾಡಿ ರಾಯರೇ ಅಂಥೇಳಿ ನೀವು ಅವರಿಗೆ ಪರಿಪರಿಯಾಗಿ ಬೇಡ್ಕೋಬೇಕಾಗತ್ತಿ. ಹಂಗೆ ಕೇಳ್ಕೊಂಡು ಈಗ ದೀಪ ಹಚ್ಚಿಟ್ಟಿನಲ್ಲ, ಹಿಂಗೆ ಹಚ್ಚಿಕೊಂಡು ಎರಡು ತುಪ್ಪ ದೀಪನ ಹಚ್ಚಿಡ್ಬೇಕಾಗತ್ತಿ. ಆಮ್ಯಾಗ ಆ ಅಕ್ಕಿ ಒಂದು ಮುಷ್ಟಿ ಹಾಕಿರಲ್ಲ, ಹಿಂಗೆ 108 ದಿನಾನ ಮಾಡ್ಬೇಕಾಗತ್ತಿ. ಇದು ಈ ಥರ ಮಾಡೋದ್ರಿಂದ ನಿಮ್ಮ ಮನ್ಯಾಗಿರೋ ಸಾಲ ಬಾಧೆ, ಅದ್ರ ಹಿಂದೆ ಬರೋ ಕಷ್ಟಗಳು ಎಲ್ಲ ದೂರ ಆಕಾವಂತ. ಒಂದು ದಿನಕ್ಕೆ ಒಂದು ಮುಷ್ಟಿ ಹಾಕಬೇಕು, ಆ ಥರ ಮಾಡಬೇಕು. ಅದನ್ನು ಅಕ್ಕಿನ ಎಲ್ಲಿ ಚೆಲ್ಲಂಗಿಲ್ಲ, ತೆಗೆದಿಡ್ಬೇಕಾದ್ರೆ ಒಂದು ಸಪ್ರೇಟ್ ಚೀಲ ಮಾಡಿ, ಅದಕ್ಕಂತ ಹೇಳಿ ಒಂದು ಬಟ್ಟೆನಾದರೂ ಮಾಡಿ ಅದರಲ್ಲಿ ಚೀಲದಲ್ಲಿ ಕಟ್ಟಿಬಿಟ್ಟು ನೀಟಾಗಿ ಒಂದು ಕಾಳು ತಳಗಡೆ ಬೀಳಬಾರ್ದು, ಅದು ಎಕ್ಕಡಿ ಬೀಳದೇ ಇರೋ ಥರ ಗಟ್ಟಿಯಾಗಿ ಕಟ್ಟಿ ಅದನ್ನು ಆ ಚೀಲದಲ್ಲಿ ಹಾಕಿ ಎತ್ತಿಡಬೇಕು. ಹಿಂಗೆ ಮಾಡಿ ಒಂದು ವಾರಗನ ಅದರಲ್ಲಿರೋ ಒಂದು ಮುಷ್ಟಿಯಟ್ಟು ಇರುವಷ್ಟು ಅಕ್ಕಿನ ತೊಗೊಂಡು ನೀವು ಬಾಣಕ್ಕೆ ಕುದಿಸ್ಬೇಕಾಗತ್ತೆ. ಅದನ್ನು ಬಾಣ ಮಾಡಿ ರಾಯರಿಗೆ ಬಾಣ ಹಿಡಿದ ನೈವೇದ್ಯ ಮಾಡಿ, ಅದನ್ನು ನಿಮ್ಮ ಮನೆ ಹತ್ತಿರ ಇರೋ ಒಂದು 4-5 ಜನಕ್ಕೆ, ನೀವು ಎಷ್ಟು ಇರ್ತೈತೆ ಅಷ್ಟು, ಅವ್ರಿಗೆ ಒಂದು 4 ಜನಕ್ಕೆ, ಸಣ್ಣ ಹುಡುಗರಿಗಾಗಲಿ ದೊಡ್ಡವ್ರಿಗಾಗಲಿ ಅದನ್ನು ತಿನ್ನಾಕ ಕೊಡಬೇಕಾಗತ್ತಿ. ಹಿಂಗೆ ಇಲ್ಲ ಅಂದರೆ ನಿಮ್ಮ ಮನ್ಯಾಗ ಯಾರಿಗೂ ಕೊಡೋದು ಆತಂದ್ರೆ ಯಾರೂ ಚೆಲ್ಲಬಾರ್ದು, ಅದು ನೈವೇದ್ಯನ ಚೆಲ್ಲಬಾರ್ದು. ಇಲ್ಲ, ಅದನ್ನು ನೀಟಾಗಿ ತಿನ್ನಬೇಕು. ಮನೆಯವ್ರಿಗಿಂತ ಹೊರಗಿನವ್ರಿಗೆ ಕೊಟ್ಟರೆ ಇನ್ನೂ ಲಾಭ ಇರ್ತೈತಿ. ಮತ್ತು ಏನಪ್ಪ ಅಂದ್ರೆ, ಒಂದು ವಾರ ಪೂರ್ತಿ ಆ ಥರ ಒಂದು ಮುಷ್ಟಿಯಟ್ಟು ಅಕ್ಕಿನ ಹಾಕಿ ರಾಯರಿಗೆ ಕೇಳ್ಕೊಂಡು, ನಿಮ್ಮ ಸಂಕಲ್ಪನ ಹೇಳ್ಕೊಂಡು 2 ತುಪ್ಪ ದೀಪ ಹಚ್ಚಿಡೋದು. ಇದನ್ನು ಕಂಟಿನ್ಯೂ ಆಗಿ 108 ದಿನ ಮಾಡಬೇಕಾಗತ್ತಿ. ದಿನ ಒಂದು ಮುಷ್ಟಿ ತೆಗೆದಿಡೋದು, ವಾರಕ್ಕೊಮ್ಮೆ ಬಾಣ ಮಾಡೋದು, ಅದರಲ್ಲಿರೋ ಅಕ್ಕಿನ ತೊಗೊಂಡು ಬಾಣ ಮಾಡೋದು, ಕಟ್ಟಿಟ್ಟಿರೋ ಅಕ್ಕಿನ ತೊಗೊಂಡು ಬಾಣ ಮಾಡಿ ಒಂದಿಷ್ಟು ಜನಕ್ಕೆ ಕೊಡೋದು. ಮತ್ತು ನಿಮ್ಮ ದಿನನಿತ್ಯ ಮತ್ತೆ ಇದೇ ಥರ ಮಾಡಬೇಕಾಗತ್ತಿ. ಅಲ್ಲಿ ವಿಗ್ರಹ ಇದ್ದವರು ಇಡ್ಬೋದು, ನನ್ನ ಕಡೆ ಇಲ್ಲ, ನಾನು ಇಟ್ಟಿಲ್ಲ, ನಿಮ್ಮ ಕಡೆ ಇದ್ದರೆ ಇಡಿ. ಆ ಥರ ದಿನ ರಾಯರಿಗೆ ನಿಮ್ಮ ಕಷ್ಟ ಏನೈತೆಲ್ಲ ಹೇಳ್ಕೊತ ಬರ್ರಿ. ಈ ಥರ ಕಠಿಣವಾಗಿ 108 ದಿನ ಮಾಡಬೇಕು. ಮತ್ತು ಇದರ ನಡುವೆ ಬರುವ ಪ್ರತಿ ಏಕಾದಶಿಯಂದು ನೀವು ಉಪವಾಸ ಮಾಡಬೇಕಾಗತ್ತಿ. ಗುರುವಾರ ಮಾಡ್ಬೇಕು ಅನ್ನೋದು ಏನು ನಿಯಮ ಇಲ್ಲ. ಸೊ ಪ್ರತಿ ಏಕಾದಶಿಯಂದು ಈ ವ್ರತನ ಮಾಡಬೇಕಾಗತ್ತಿ. ಆ ಅಮ್ಮ ನನಗೆ ತಿಳಿಸ್ಕೊಟ್ಟದು ಹಿಂಗೆ, ಈ ಥರ ಮಾಡು ಅಂತ ಹೇಳಿದ್ದು. ಸೊ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗೈತಿ. ಅವರಿಗೆ ನಾನು ಇದೇ ಥರ ತಿಳಿಸ್ಕೊಟ್ಟೆ. ಅದಕ್ಕೆ ನಿಮಗೂ ಕೂಡ ಒಬ್ಬರು ನನ್ನ ಕಮೆಂಟ್ ಮಾಡಿದರು, ಅವ್ರಿಗೋಸ್ಕರ ಈ ವಿಡಿಯೋ ಹಾಕೀನಿ. ಈ ಥರ ವಿಡಿಯೋನ ತುಂಬ ಜನ ನಾನು ನೋಡಿದಂಗೆ ತುಂಬ ಜನನೂ ಹಾಕ್ಯಾರ, ಈ ಥರ ಮಾಡೋದನ್ನು ಹೇಳ್ಕೊಟ್ಟಾರ ಗುರುಗಳಾಗಿರ್ಬೋದು. ಸೊ ನಮಗೆ ಥರ ವ್ರತ ಮಾಡೋರು ತುಂಬ ಜನ ಹೇಳ್ಯಾರ.
ಸೊ ನಾನು 2 ಮುಷ್ಟಿ ಹಾಕಿನ ಅಂತ ಹೇಳಿ ನೀವು 2 ಮುಷ್ಟಿ ಹಾಕಬೇಡ್ರಿ. ಹೇಳ್ಬೇಕಾರೆ ವಿಡಿಯೋ ಮಾಡ್ಕೋಬೇಕಾರೆ ನಾ ಆ ಥರ ಹಾಕಿರೋದು. ಸೊ ಹಾಗಾಗಿ ನೀವು ಈ ಥರ ಪಾಲಿಸ್ಕೊತ ಹೋದ್ರೆ ನಿಮಗೆ ಬಂದಿರೋ ಸಾಲ ಬಾಧೆ ಮತ್ತು ಮನಃಶಾಂತಿ ಇರೋಂಗಿಲ್ಲ, ನೆಮ್ಮದಿ ಇರೋಂಗಿಲ್ಲ. ಮನ್ಯಾಗ ಬರೀ ಜಗಳ ಮತ್ತು ಕಿರಿಕಿರಿ ಮತ್ತು ಈ ಥರ ಸಮಸ್ಯೆಗಳು 108, ಮನೆಯಿಂದಲೇ ಸಮಸ್ಯೆಗಳು 108. ಹಾಗಾಗಿ ಎಲ್ಲ ಸಮಸ್ಯೆಗಳು ದೂರ ಆಗ್ತಾವೆ. ಆದಷ್ಟು ಸಾಲ ಬಾಧೆ ಅಂತೂ ಸಿಕ್ಕಾಪಟ್ಟೆ ಕೆಟ್ಟದ್ದು. ನಿಜವಾಗ್ಲೂ ತುಂಬ ನೆಮ್ಮದಿನೇ ಕೊಡೋಂಗಿಲ್ಲ, ಶಾಂತಿನೂ ಇರೋಂಗಿಲ್ಲ. ಮನ್ಯಾಗ ಎಲ್ಲ ಥರದ ಜಗಳನ ಹಚ್ಚೋದು ಅದು ಒಂದೇ ಮಾತ್ರ. ಮತ್ತು ಏನಪ್ಪ ಅಂದ್ರೆ ವಿದ್ಯಾಭ್ಯಾಸ ಕಲ್ಸಕ್ಕೆ ಹೋಗೋರಿಗೆ ಅವ್ರಿಗೂ ಕೂಡ ತುಂಬಲಾಕ ರೊಕ್ಕ ಇರೋಂಗಿಲ್ಲ. ಆಮೇಲೆ ಹೊರಗೆ ಏನೋ ತರಬೇಕು ಅಂದ್ರೆ ರೊಕ್ಕ ಇರೋಂಗಿಲ್ಲ. ಹಿಂಗಿರುವಾಗ ತುಂಬ ಮನೆಯಲ್ಲಿ ಕಿರಿಕಿರಿ ಇರ್ತೈತಿ. ಹೆತ್ತವರಿಗಾಗಿರ್ಬೋದು, ಮಕ್ಕಳಿಗೆ, ಸ್ನೇಹಿತರಿಗೆ ಎಲ್ಲ ಕಡೆನೂ ಕಿರಿಕಿರಿ ಕೊಡುವಂಥದ್ದು ಇದು ಒಂದು ಹಣದ ವಿಷಯವಾಗಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಎಲ್ಲ ದೂರ ಆಕತಿ. ಇದನ್ನು ಪ್ರತಿ 108 ದಿನವೂ ಮಾಡಬೇಕಾಗತ್ತೆ. ಮತ್ತು ಮೈಲಿಗೆ ತುಂಬ ಮಡಿಯಿಂದ ಮಾಡಬೇಕಾಗತ್ತೆ. ಮೈಲಿಗೆ ಎಲ್ಲ ಆಗೋ ಹಂಗಿಲ್ಲ. ಅಲ್ಲಿ ದೀಪ ಚೆನ್ನಾಗಿ ಉರಿಯೋ ಥರ ನೋಡ್ಕೊಳ್ಳಿ. ಬೇಗ ಶಾಂತ ಆಗೋ ಥರ ಮಾಡಬೇಡಿ. ತುಪ್ಪನ ಹಾಕಿ ದೀಪ ಹಚ್ಚಿ. ಮತ್ತು ಏನಪ್ಪ ಅಂದ್ರೆ ನಿಮ್ಮ ಸಂಕಲ್ಪ ಗಟ್ಟಿಯಾಗಿರಲಿ. ಆಮೇಲೆ ಏನಂದ್ರೆ ಮತ್ತು ದಿನ ರಾಯರ ಹತ್ರ ನಿಮ್ಮ ಕಷ್ಟನ ನೀವು ಹೇಳಕ್ಕೆ ಬೇಕು. ದಿನ ಹೇಳ್ಕೊತನ ಆ ಥರ ಮುಷ್ಟಿ ಅಕ್ಕಿನ ಅದರಲ್ಲಿ ಹಾಕಬೇಕಾಗತ್ತೆ. ಮುಂದೆ ರಾಯರ ಮುಂದೆ ಹಾಕಬೇಕಾಗತ್ತೆ. ಮತ್ತು ಏನಂದರೆ ತುಂಬಾ ಮನೆಯೆಲ್ಲ ನೀಟಾಗಿಡ್ರಿ. ಆದಷ್ಟು ಶಾಂತಿ ಇರೋ ಥರ ನೋಡ್ಕೊಳ್ಳಿ. ಏನಂದ್ರೆ ಮನೆ ಸ್ವಚ್ಛ ಇರಬೇಕು. ಒಂದು ಸ್ವಲ್ಪ ದೇವ್ರಿಗೆ ಅಂದ್ರೆ ಹೆಂಗೆ ದೇವಸ್ಥಾನ ಹಸನು ಇರ್ತೈತಲ್ಲ ಹಂಗೆ ಮನೆಯೆಲ್ಲ ಸ್ವಚ್ಛ ಇರಬೇಕು. ನಿಮ್ಮ ಮನಸ್ಸನ್ನು ಸ್ವಚ್ಛಾಗಿಟ್ಕೊಳ್ಳಿ. ಖಂಡಿತ ರಾಯರು ಒಲಿತಾರೆ ಅಂಥೇಳಿ ನಾ ಹೇಳ್ತೀನಿ. ಮತ್ತು ಏನಂದ್ರೆ ಆದಷ್ಟು ದೇವ್ರ ಕೋಲ್ನೇನ ದಿನ ನೀಟಾಗಿ ಸ್ವಚ್ಛ ಮಾಡ್ಕೊಂಡು ವ್ರತನ ಮಾಡೋದ್ರಿಂದ ತುಂಬಾ ಫಲಕಾರಿ ಆಗೈತಿ. ಈ ಥರ ನನಗೆ ಅಮ್ಮ ಅವರು ನನಗೆ ತುಂಬ ಹೇಳ್ಕೊಟ್ರೆ, ನಂಗೆ ರಾಯರ ವ್ರತದ ಬಗ್ಗೆ ಮೊದಲು ಏನೂ ಗೊತ್ತಿರಲ್ದಾಗ ಹೇಳ್ಕೊಟ್ಟಿದ್ರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಯಾರ್ಯಾರಿಗೆ ಕಷ್ಟ ಐತಿ ಅವರೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಡಿಯೋ ನೋಡ್ರಿ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಗುರುವೋ ನಮಃ.